ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಲಾಗಿನ್ ಮಾದೇವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಂದರೆ, ನಾನೊಂದು ಪಿ ಸಿ 65,000ಕ್ಕೆ ನಾನೊಂದು ಪಿ ಸಿನ ಬಿಲ್ಡ್ ಮಾಡಿದ್ದೀನಿ. ಅದು ಏನು ಕಾನ್ಫಿಗರೇಷನ್ನು ಏನು, ಅದರ ಫೆಸಿಲಿಟಿ ಏನು, ಎಷ್ಟು ಜಿ ಬಿ RDX-ಅನ್ನು ಹಾಕಿದ್ದೀನಿ ಅನ್ನೋದನ್ನ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ನಾನು ಯೂಟ್ಯೂಬ್ ಶುರು ಮಾಡಿ 3 ವರ್ಷಗಳಾಯಿತು. 3 ವರ್ಷಗಳಿಂದ ನಾನು ಕಾನ್ಸ್ಟೆಂಟಾಗಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನನ್ನ ಹತ್ರ ಪಿ ಸಿ ಇರಲಿಲ್ಲ, ಕ್ಯಾಮ್ರಾ ಇರಲಿಲ್ಲ. ಆದರೆ ಈಗ ಕ್ಯಾಮ್ರಾನೂ ಇದೆ, GoPro 9 ಒಂದು ಕ್ಯಾಮ್ರಾ ಇದೆ. ಈಗ ಒಂದು ಪಿ ಸಿ ಕೂಡ ನಾನು ಬಿಲ್ಡ್ ಮಾಡಿದ್ದೀನಿ. 65,000ಕ್ಕೆ ಒಂದು ಒಳ್ಳೆಯ 4K ವಿಡಿಯೋ ಎಡಿಟಿಂಗ್ ಮಾಡುವಂಥ ಒಂದು ಹೈ ಎಂಡ್ ಪಿ ಸಿನ ನಾನು ಬಿಲ್ಡ್ ಮಾಡಿದ್ದೀನಿ. ಅದು ಏನೇನು ಫ್ಯೂಚರ್ಸ್ಗಳಿದೆ, ಅದು ಹೇಗಿದೆ ಅದನ್ನು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೋಡ್ತಾ ಇದ್ದೀದಲ್ಲ, ಇದೇ ಆ ಒಂದು 65,000. ಈ ಒಂದು ಕೀಬೋರ್ಡು 1,000, ಇದು ಬಂದು 64,000. ಇದರಲ್ಲಿ Ryzen 7 5700X ಅನ್ನೋ ಒಂದು Ryzen 7 ಪ್ರೊಸೆಸರ್ ಇದೆ. 6 GB ಗ್ರಾಫಿಕ್ಸ್ ಕಾರ್ಡ್ ಇದೆ. ಇದರಲ್ಲಿ 6 GB ಗಿಗಾಬೈಟ್ದು 6 GB ಗ್ರಾಫಿಕ್ಸ್ ಕಾರ್ಡ್ ಕೂಡ ಇದೆ. ನೋಡ್ತಾ ಇದ್ದೀರಾ ಕ್ಯಾಬಿನೆಟ್ ಯಾವ ರೀತಿ ಇದೆ ಅಂತ. ಇದರಲ್ಲಿ 500 GB SSD ಇದೆ, 16 GB ರ್ಯಾಮ್ ಇದೆ. ಮತ್ತು ಈ ಒಂದು ಹಿಂದೆ ಸಿಂಗಲ್ ಫ್ಯಾನ್ ಇದೆ, ಮುಂದೆ ಡಬಲ್ ಫ್ಯಾನ್ ಇದೆ. ನೀವು ನೋಡ್ತಿದ್ರಲ್ಲ, ಈ ಒಂದು ಸಿ ಪಿಲಿ 16 GB ರ್ಯಾಮ್ ಇದೆ, 500 GB SSD ಸ್ಟೋರೇಜ್ ಇದೆ. ಮುಂದೆ ಅಪ್ಗ್ರೇಡ್ ಕೂಡ ಮಾಡ್ಕೋಬೋದು. ಇದರಲ್ಲಿ ಒಂದು CPU ಕೂಲರ್ ಕೂಡ ಒಂದನ್ನು ಹಾಕ್ಸಿದ್ದೀನಿ, ನೋಡ್ತಾ ಇರ್ಬೋದು. ಇದೇ ಒಂದು CPU ಕೂಲರ್. ಮತ್ತು ಹಿಂದೆ ಒಂದು ಎಕ್ಸಿಟ್ ಫ್ಯಾನ್ ಇದೆ, ಮುಂದೆ 2 ಫ್ಯಾನ್ ಇದೆ. ಟೋಟಲ್ ಈ ಒಂದು ಕ್ಯಾಬಿನೆಟಲ್ಲಿ 3 ಫ್ಯಾನ್ಗಳು ಬರ್ತದೆ. ಒಂದು ಎಕ್ಸ್ಟ್ರಾ CPU ಕೂಲರ್ ಕೂಡ ಹಾಕ್ಸಿದ್ದೀನಿ. ಡೀಪ್ ಕೂಲರ್, ಏರ್ ಕೂಲರ್ ಅದು. ನೆಕ್ಸ್ಟು ನಾನು ಈ ಒಂದು ರೆಡ್ ಡ್ರ್ಯಾಗನ್ ಅನ್ನೋ ಒಂದು ಕೀಬೋರ್ಡ್ ಕೂಡ ತಗೊಂಡೆ. RGB ಕೀಬೋರ್ಡ್ ಇದು ಒಂದು ಮೌಸು ನನ್ನ ಹತ್ರ ಒಂದು 5-6 ವರ್ಷದಿಂದ ನನ್ನ ಹತ್ರನೇ ಇತ್ತು. ಇದನ್ನು ಮೊಬೈಲ್ಗೆ ಯೂಸ್ ಮಾಡ್ತಿದ್ದೆ. ಮನೇಲಿ ಇರುವಂಥ ಒಂದು LCD TV-ನ ನಾನು ಇದಕ್ಕೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ಒಂದು ಮಾನಿಟರ್ ಕೂಡ ರೀಸೆಂಟಾಗಿ ತಗೋಬೇಕು ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಇದರಲ್ಲಿ ಇನ್ನು ಯಾವ ಫೀಚರ್ಸ್ಗಳಿಲ್ಲ. ಒಂದು 4K ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ, ಒಂದು ಯೂಟ್ಯೂಬ್ ವೀಡಿಯೋಸ್ ಮಾಡೋಕ್ಕೆ ಒಂದು ಒಳ್ಳೆ ಗುಡ್ ಕ್ವಾಲಿಟಿಯಾಗಿರುವ ಒಂದು ಪಿ ಸಿನ ನಾನು ಬೈ ಮಾಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಇನ್ನು ಮುಂದೆ ನಾನು ಈ ಒಂದು ಪಿ ಸಿ, ಈ ಒಂದು ಕ್ಯಾಮ್ರಾದಲ್ಲಿ ಡೈಲಿ ಕಾನ್ಸ್ಟೆಂಟಾಗಿ ವಿಡಿಯೋನ ನಾನು ಶೂಟ್ ಮಾಡಿ ಎಡಿಟ್ ಮಾಡಿ ಈ ಒಂದು ಪಿ ಸಿಲಿ ಅಪ್ಲೋಡ್ ಮಾಡ್ತೀನಿ. ಕಾನ್ಸ್ಟೆಂಟಾಗಿ ವಿಡಿಯೋಗಳನ್ನ ನಾಲೆಡ್ಜಬಲ್ ಆಗಿರುವ ಒಂದು ಒಳ್ಳೆಯ ವಿಷಯ ಇರುವ ಜನಗಳಿಗೆ ಯೂಸ್ ಆಗುವಂತಹ ಒಂದು ಒಳ್ಳೆಯ ವಿಷಯದ ಬಗ್ಗೆ ನಾನು ವಿಡಿಯೋನ ಮಾಡ್ತೀನಿ. ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಇದೊಂದು ನನ್ನ ಪಿ ಸಿ ಸೆಟಪ್ ಆಗಿತ್ತು. ಇನ್ಮೇಲೆ ನೋಡ್ತಾ ಇರಿ, ಒಳ್ಳೊಳ್ಳೆ ವಿಡಿಯೋಗಳನ್ನ ನಾನು ಎಡಿಟ್ ಮಾಡಿ ನಿಮಗೆ ಯೂಟ್ಯೂಬಿನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.